ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಸರಣಿ ಸಂದರ್ಶನ ಕಾರ್ಯಕ್ರಮ ಮಹಾಭಾರತ ರಹಸ್ಯಗಳು, ದ ಸೀಕ್ರೆಟ್ಸ್ ಆಫ್ ಮಹಾಭಾರತ. ಈ ಸರಣಿಯ 600ನೇ ಸಂಚಿಕೆಗೆ ನಿಮಗೆಲ್ಲ ಸ್ವಾಗತ, ನಮಸ್ಕಾರ. ಸೊ ಈ 600ನೇ ಸಂಚಿಕೆಯ ಸೂತ್ರಧಾರತ್ವ ವಹಿಸಿರುವಂಥ ವಿದ್ವಾನ್ ಜಗದೀಶ್ ಶರ್ಮಾ ಸಂಪಾ ಸರ್ ನಮ್ಮ ಜೊತೆಗಿದ್ದಾರೆ. ಅವ್ರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ನಮಸ್ಕಾರ, ಸ್ವಾಗತ. ನಮಸ್ತೆ. 600 ಸಂಚಿಕೆಗಳನ್ನ ಪೂರೈಸಿದ್ದೀವಿ ಇವತ್ತಿನ ಸಂಚಿಕೆಯ ಮೂಲಕ. ಹೀಗಾಗಿ ಮೊದಲನೇದಾಗಿ ನಿಮಗೆಲ್ಲರಿಗೂ ಧನ್ಯವಾದಗಳು, ಅಭಿನಂದನೆಗಳು ಸರ್. ನಿಮಗೂ ಕೂಡ ತುಂಬ ತುಂಬ ಧನ್ಯವಾದಗಳು. ನಿಮಗೂ ಥ್ಯಾಂಕ್ ಯು ವೆರಿ ಮಚ್. ಯಾಕೆಂದರೆ ಕಾರಣಕರ್ತರು ನೀವೇ. ಶುರು ಮಾಡಿದ್ದು ನಾವು, ಬಟ್ ಡ್ರೈವರ್ ಸೀಟಲ್ಲಿ ಕೂತ್ಕೊಂಡದ್ದು ನೀವು. ಅಲ್ಲ, ಇಷ್ಟು ಕಾಲ ನಡ್ಸ್ಕೊಂಬಂದಿದ್ದಿದೆಯಲ್ಲ, ಅದು ದೊಡ್ಡ ವಿಷಯ. ಸೊ ನಾವು ಶುರು ಮಾಡಿದಾಗ ಏನೂ ಅಂದ್ಕೊಂಡಿರಲಿಲ್ಲ ಇಷ್ಟೆಲ್ಲ. ಇಲ್ಲ, ಖಂಡಿತ ಇಲ್ಲ. ಬಹುಶಃ ಯೂಟ್ಯೂಬ್ ಲೋಕದಲ್ಲೂ ಕೂಡ ಒಂದು ದಾಖಲೆ ಏನೋ ಇರ್ಬೋದೇನೋ ಗೊತ್ತಿಲ್ಲ. ಸೊ 600 ಸಂಚಿಕೆಗಳಂದರೆ 600 ಎಪಿಸೋಡ್ಗಳು ಮಾಡಿದ್ವಿ ಅಂತ ನಮಗೆ ಈಗ ಆಶ್ಚರ್ಯ ಅನ್ಸುತ್ತೆ ಅಲ್ವಾ? ನಾವು ಮಾಡಿದ್ವಾ ಅಂತ ಅನ್ಸುತ್ತೆ. ನಾವೇ ಮಾಡಿದ್ವಾ ಅಂತ ಅನ್ಸುತ್ತೆ. ಮೊದಲೇ 600 ಎಪಿಸೋಡ್ ಅಂದ್ರೆ ಆಗಲ್ಲ ಅಂತ ಮೊದಲೇ ನಾವೇ ಹಿಂದೆ ಸರಿತಿದ್ವಿ. ಆಯ್ತು ಅದು ಅಂತ ಅಷ್ಟೇ. ಇನ್ನೂ ಎಷ್ಟು ಎಪಿಸೋಡ್ ಆಗ್ಬೋದು ಸರ್ ನಿಮ್ಮ ಪ್ರಕಾರ? 100 ಅಂತೂ ಆಗ್ಬೋದು. ಓಕೆ. ಸೊ ಅಲ್ಲಿಗೆ ಇನ್ನೊಂದು 3-4 ತಿಂಗಳ ತನಕ ನಡೆಯುತ್ತೆ ಅಂತ ಅನ್ಕೋತೀನಿ. ಮುಗಿಸ್ಬೇಕು ಅಂತ ನನಗೂ ಅಂದರೆ ಯೋಚನೆ ಬಂದರೆ ಬೇಜಾರಾಗುತ್ತೆ ಆ್ಯಕ್ಚುಲಿ, ಮುಗಿಯುತ್ತೆ ಅಂದರೆ. ಓಕೆ, ಬಟ್ ಧನ್ಯವಾದಗಳು ನಿಮಗೆಲ್ಲ. 575ರ ಸಂಚಿಕೆಯಿಂದ ಈಚೆಗೆ ಬಂದಿರುವಂಥ ಎಲ್ಲ ಸಂಚಿಕೆಗಳಲ್ಲಿ ಬಂದಿರೋ ಪ್ರಶ್ನೆಗಳನ್ನ ತಗೊಂಡು ನಾವು ಉತ್ತರ ಕೊಡುವ ಒಂದು ಕಾರ್ಯಕ್ರಮವನ್ನು ಇವತ್ತು ಮಾಡ್ತಾಯಿದ್ದೀವಿ, ಸಂಚಿಕೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಪ್ರಶ್ನೋತ್ತರ ಸರಣಿಯಲ್ಲಿ ಮೊದಲನೇ ಪ್ರಶ್ನೆ ಬಂದಿರೋದು ಪ್ರಕಾಶ್ ಕೆ ಅಂತ ಅವರು ಪ್ರಶ್ನೆ ಕಳಿಸಿರೋದು. ಒಂದು ಮೂಲಭೂತವಾದ ಪ್ರಶ್ನೆ ಇದು, ಮತ್ತು ಇದನ್ನು ಪ್ರಾಸ್ತಾವಿಕವಾಗಿ ಒಂದು ಸಂದರ್ಭೋಚಿತವಾಗಿ ಸರ್ ಅದ್ರ ಬಗ್ಗೆ ಹೇಳಿದ್ದಾರೆ ಕೂಡ. ಆದರೂ ಕೆಲವೊಬ್ಬರಿಗೆ ಅದು ಗಮನಕ್ಕೆ ಬರದೇ ಇರ್ಬೋದು, ಮತ್ತು ಇದು ಮೂಲಭೂತವಾದ ಪ್ರಶ್ನೆ ಆಗಿರೋದ್ರಿಂದ ಈ ಪ್ರಶ್ನೆನ ತಗೋಬೇಕನ್ಸುತ್ತೆ. ಅವರು ಏನು ಪ್ರಶ್ನೆ ಕೇಳಿದ್ದಾರೆ ಅಂದರೆ, ಪಾಂಡವಾಸ್ ಆರ್ ಆಲ್ಸೋ ಫ್ರಮ್ ಕುರು ಡೈನಸ್ಟಿ, ವೈ ಓನ್ಲಿ ಧೃತರಾಷ್ಟ್ರ ಆ್ಯಂಡ್ ಹಿಸ್ ಸನ್ಸ್ ವೆರಿ ಕಾಮನ್ಲಿ ಕಾಲ್ಡ್ ಕೌರವಾಸ್. ಕುರು ವಂಶ ಅಂತಂದಮೇಲೆ ಪಾಂಡವರು ಕೂಡ ಕುರು ವಂಶೀಯರೇ ಅಲ್ವಾ? ಕೇವಲ ಕೌರವರು ಅಂದರೆ ಕೇವಲ ಧೃತರಾಷ್ಟ್ರ ಮತ್ತು ಆತನ ಮಕ್ಕಳಿಗೆ ಮಾತ್ರ ಯಾಕಂತಾರೆ ಅನ್ನೋದು ಪ್ರಶ್ನೆ. ಹೌದು, ನಾನು ಪ್ರಜ್ಞಾಪೂರ್ವಕವಾಗಿಯೇ ಕೌರವರು ಅಂತ ನಾನು ಉಚ್ಚರಿಸೋಲ್ಲ. ನಾನು ಪಾಂಡವರು ಧಾರ್ತರಾಷ್ಟ್ರರು ಅಂತಲೇ ಕರಿತೇನೆ. ಯಾಕೆಂದರೆ ಪಾಂಡವರು ಅಂದರೆ ಪಾಂಡವಿನ ಮಕ್ಕಳು, ಧಾರ್ತರಾಷ್ಟ್ರರು ಅಂದರೆ ಧೃತರಾಷ್ಟ್ರನ ಮಕ್ಕಳು ಅಂತ. ಆದರೆ ಕೌರವರು ಪಾಂಡವರು ಅನ್ನೋದು ಜನಜನಿತವಾದ ಬಳಕೆ, ಮತ್ತು ಮಹಾಭಾರತದಲ್ಲಿ ಕೂಡ ಬಳಸಿದೆ ಅದನ್ನು. ಮಹಾಭಾರತದಲ್ಲಿ ಕೂಡ ಹೌದೌದು. ಆಮೇಲೆ ಮಾತ್ರ ಅಲ್ಲ, ವ್ಯಾಸರು ಕೂಡ ಕೌರವರು ಪಾಂಡವರು ಅಂತ ಬಳಸ್ತಾರೆ. ಹಾಗಾಗಿ ಅಲ್ಲೂ ಇದೆ ಅದರ ಇದು. ಅಂದರೆ ಏನಾಗುತ್ತೆ, ಈಗ ಅವರ ರಾಜ್ಯ ಪರಂಪರೆಯಿಂದ ಬಂದ ಜಾಗದಲ್ಲಿ ಬದುಕಿಡೀ ಇದ್ದವ್ರು ಯಾರು ಅಂದರೆ ಅವರೇನೆ. ಈಗ ಹುಟ್ಟಿದಾಗಿನಿಂದ ದುರ್ಯೋಧನಾದಿಗಳು ಅಲ್ಲೇ ಇದ್ದರು, ಸಾಯುವವರೆಗೂ ದುರ್ಯೋಧನ ಅಲ್ಲೇ ಇದ್ದವನು. ಇವರು ಹಾಗಲ್ಲ, ಬಂದರು ಹೋದರು ಅಂತಲೇ ಆಯಿತು. ಅಂದರೆ ಬಾಲ್ಯದ ಒಂದಿಷ್ಟು ವರ್ಷಗಳು, ಒಂದು 10 ವರ್ಷನೋ ಏನೋ ಇದ್ದರೂ ಇರ್ಬೋದು ಅಷ್ಟೇ. ಅದಾಗಿ ಅವರು ಅರಗಿನ ಮನೆ ಕಾಲದಲ್ಲಿ ಹೊರಗೆ ಹೋದ ಮೇಲೆ ಅವರು ಮತ್ತೆ ಬರೋದು ಯುದ್ಧ ಮುಗಿದ ಮೇಲೆ. ಅಲ್ಲಿ ತನಕ ಅವರು ಹಸ್ತಿನಾಪುರದಲ್ಲೇ ಇಲ್ವಲ್ಲ, ಇಂದ್ರಪ್ರಸ್ಥಕ್ಕೆ ಹೋದರು ಹೊರತು, ರಾಜ್ಯ ಸಿಕ್ಕಿದಾಗಲೂ ಬೇರೆದು ಸಿಕ್ತು ಹೊರತು, ಪರಂಪರೆಯಿಂದ ಬಂದ ಜಾಗ, ಪರಂಪರೆ ಅವರು ಬಂದ ಮನೆ, ಆ ಜಾಗದಲ್ಲಿ ಅವ್ರು ಇರಲಿಲ್ವಲ್ಲ. ಹಾಗಾಗಿ ಸಹಜವಾಗಿ ಕುರು ವಂಶ ಅಂತಂದರೆ ಅದಷ್ಟು ಅಲ್ಲಿ ಹರಡ್ಕೊಳ್ತಿತ್ತು. ಇವರು ಒಂಥರ ವಂಶದಿಂದ ಹೊರಗೆ ಇದ್ದ ಹಾಗೇ ಬೆಳಿಬೇಕಾಯ್ತಲ್ಲ. ಹಾಗಾಗಿ ಅದರ ಗುರುತಿಸುವಿಕೆ ಅಂತ ಅನ್ನೋದು ಇರುತ್ತೆ. ಮತ್ತು ಈಗ ಸಾಧಾರಣ ಅಲ್ಲಿ ರಾಜರುಗಳ ವಿಷಯದಲ್ಲಿ ವಂಶ ಅಂತ ಬಳಸುವಾಗ ಅದು ರಾಜ್ಯಕ್ಕೂ ಸೇರಿ ಆಗ್ಬಿಡತ್ತೆ. ಈಗ ಕುರು ರಾಜ್ಯ ಅಂತಲೇ ಕರೀತಾರೆ ಅದನ್ನು. ಈಗ ಕುರು ರಾಜ್ಯ ಅಂದರೆ ಕುರುವಂಶೀಯರು ಆಳ್ತಾ ಇರುವ ರಾಜ್ಯ ಅಂತ. ಆ್ಯಕ್ಚುಲಿ ರಾಜ್ಯದ ಹೆಸರು ಕುರು. ಅದು ಕುರುಜಾಂಗಲ ಅಂತ ರಾಜ್ಯಕ್ಕೆ ಹೆಸರಿದೆ. ಆದರೆ ಕುರುವಂಶ ಅಂತ ಕರೆಯೋದು ಇವರು ಹಿಂದಿನ ಒಬ್ಬನ ಹೆಸರಿನಲ್ಲಿ. ಅದು ಕುರು ಅಂತ ಒಬ್ಬ ರಾಜ ಇದ್ದ ಅಲ್ಲಿ. ನಡುವೆ ಬಂದ ಯಾರೋ ಒಬ್ಬ ಬಹಳ ಪ್ರಸಿದ್ಧ ರಾಜನಿದ್ರೆ ಅವನ ಹೆಸರಲ್ಲಿ ವಂಶ ಮುಂದುವರಿಯೋದೊಂದು ಕ್ರಮ ಇತ್ತು. ಅಂದರೆ ಈಗ ಇದು ನೋಡಿದರೆ ಇದು ಚಂದ್ರವಂಶ ಆಗಿರುತ್ತೆ. ಇಲ್ಲಿ ನಹುಷ, ಯಯಾತಿ ಎಲ್ಲ ಇದ್ದಾರೆ. ಇವ್ರು ಯಾರ್ದು ಹೇಳಿದೆ ಕುರುವಂಶ ಅಂದರೆ ನಂತರ ಬಂದವನು ಕುರು ಅಂತ ಒಬ್ಬ ಬಹಳ ಪ್ರಸಿದ್ಧನಾಗಿದ್ದ ಅವನ ಹೆಸರಲ್ಲಿ ಮುಂದುವರಿಯಿತು. ಈಗ ಭರತವಂಶೀಯರು ಅಂತಂತಾರಲ್ಲ, ಭರತವಂಶೀಯ ಅಂತಾರೆ. ಈಗ ಸೂರ್ಯವಂಶ ಅಂತಂದಾಗ ಇಕ್ಷ್ವಾಕು ವಂಶ ಅಂತ ಕರೀತಾರೆ ಅವರನ್ನು, ಕಕುತ್ಸ್ಥ ವಂಶ ಅಂತ ಕರೀತಾರೆ. ಹೀಗೆಲ್ಲ ಕರೆಯೋದು ಮಧ್ಯದಲ್ಲಿ ಬಂದವರ ಹೆಸರಿನಲ್ಲೇನೆ. ಹಾಗೆ ಒಂದು ಕುರುಜಾಂಗಲ ಅಂತ ದೇಶಕ್ಕೆ ಹೆಸರು. ಆದರೆ ಕುರುಜಾಂಗಲ ಅಂತ ಕರೆದಿದ್ದೇ ಭಾಳ ಅಪರೂಪ. ಕುರು ರಾಜ್ಯ, ಕುರು ದೇಶ ಅಂತಲೇ ಕರ್ಕೊಂಡು ಹೋಗ್ತಾರಲ್ಲ. ಆವಾಗ ಏನಾಗುತ್ತೆ, ವಂಶದ ಹೆಸರೇ ರಾಜ್ಯದ ಹೆಸರು ಆದಾಗ ಅಲ್ಲಿ ಯಾರಿದ್ದಾರೆ, ಇವರೇ ಇದ್ದಾರೆ ಅಂತಂದು ಕೂಡಲೇ ಅವರು ಕುರುವಂಶೀಯರು, ಕುರುವಿಗೆ ಸಂಬಂಧಪಟ್ಟವರು, ಕೌರವರು ಅಂತ ಆಗಿ ಹೋಯಿತು. ಇವರು ಯಾವಾಗಲೂ ಹೊರಗೆ ಉಳ್ಕೊಂಡ್ಬಿಟ್ರು. ಇದು ಅಂದರೆ
ಈ ಥರ ನಡೆಯುತ್ತೆ ಕೆಲವು ಸಲ. ಅದಕ್ಕೆ ಸೇರಿದವರು ಹೀಗೇನೋ ಆಗಿ ಬದುಕಿಡಿ ಅವ್ರು ಹೊರಗೆ ಉಳ್ಕೊಂಡ್ಬಿಡ್ತಾರೆ. ಈಗ ಊರಲ್ಲೇ ಇರ್ತಾರೆ, ಯಾವುದೋ ಒಂದು ಹೆಸರಾಂತ ಮನೆತನ ಇದೆ ಅಂತಂದರೆ ಅಂತ ಅಂದ್ಕೊಂಡ್ರೆ ಅಲ್ಲಿ ಯಾವುದೋ ಒಂದು ಕವಲ್ನವ್ರು ಯಾವುದೋ ಕಾರಣಕ್ಕೆ ಯಾವಾಗಲೂ ಹೊರಗೆ ಹೋಗ್ಬಿಟ್ಟಿರ್ತಾರೆ. ಅವರೇನು ಈ ಜಗಳನೇ ಆಗಿರಬೇಕು ಅಂತಿಲ್ಲ, ಯಾವಾಗಲೋ ಬರ್ತಾರೆ ಯಾವಾಗಲೋ ಹೋಗ್ತಾರೆ, ಅವ್ರು ಇನ್ನೆಲ್ಲೋ ಇರ್ತಾರೆ ಅಂತಂದಾಗ ಜನ ಇವರನ್ನೇ ಆ ಮನೆತನದ ಹೆಸರಲ್ಲಿ ಕರೀತಾರೆ. ಕರೆಕ್ಟ್. ಅವ್ರನ್ನ ಬೇರೆ ಯಾವುದೋ ಇನ್ನೊಂದು ಹೆಸರಲ್ಲಿ ಕರ್ಕೊಂಡು ಹೋಗೋ ಥರ ಆಗಿಬಿಡತ್ತೆ ಅದು. ಇವ್ರಿಗೊಂದು ಫಾರ್ ಎಕ್ಸಾಂಪಲ್ ಒಂದು ಇವ್ರ ಪಾಟೀಲ್ ಅನ್ನಂತಿದೆ ಅಂತ ಅನ್ಕೊಳ್ಳಿ. ಪಾಟೀಲ್ರು ಹೋಗಿ ಬೇರೆ ಕಡೆ ಉಳಿದಾಗ ಆ ಊರಿನವರು ಇವ್ರು ಯಾವ ಊರು ಅಂತ ಕೇಳಿದಾಗ ಇವ್ರು ಈ ಊರು ಅಂದಾಗ ಈ ಊರಿನವ್ರು ಅಂತ ಹೆಸರನ್ನೇ ಕರೀತಾರೆ. ಹೌದು, ಹೆಸರಿನಿಂದ, ಹೌದು, ಊರಿನ ಹೆಸರಿಂದ ಕರೀತಾರೆ. ನಮ್ಗೆ ಉತ್ತರ ಕರ್ನಾಟಕದಲ್ಲಂತೂ ಅದು ತುಂಬಾ ಆರ್ಗ್ಯಾನಿಕ್ ನಮ್ಮ ಸರ್ನೇಮ್ಗಳು. ಈಗ ನಿಮ್ದು ಶರ್ಮಾ ಅಂತ ಇದೆಯಲ್ಲ, ಅದು ಮನೆತನದ ಹೆಸರು. ಹೌದು. ನಮ್ದು ಹಂಗಲ್ಲ, ನಮ್ಮ ಮನೆ ಹೆಸರು ಅಂದ್ರೆ ಮನೆ ಎಲ್ಲಿದೆ ಅದ್ರ ಮೇಲೆ ಹೆಸರು, ನಾವೇನ್ ಬೆಳಿತೀವಿ ಅನ್ನೋದ್ರ ಮೇಲೆ ಹೆಸರು. ಸೊ ಈ ತರ ಎಲ್ಲ ಅಂದ್ರೆ ದೊಡ್ಡ ಮನೆ ಸಣ್ಣ ಮನೆ ಆ ಥರದ್ದೆಲ್ಲ ನಿಮಗೆ ಅಕ್ಕಿ ಈ ತರ ಎಲ್ಲ. ಸೊ ನೀವು ಹೇಳಿದ್ದು ಆಮೇಲೆ ಈ ಮರಾಠಿ ಪ್ರಭಾವ ಇರುವಲ್ಲಿ ಆ ಊರಿನ ಹೆಸರು ಜೊತೆ ಕರ್ ಅಂತ ಸೇರಿಸ್ಕೊಂಡಿರೋದು ಒಂದಷ್ಟು ಇದೆ ನೋಡಿ. ಹೌದು. ತುಂಬಾ ಹೆಸರುಗಳ ತರ ಇದೆ, ಪುಣೇಕರ್ ಹೀಗಲ್ಲ. ಅಂದ್ರೆ ಪುಣೇಕರ್ ಅಂದ್ರೆ ಒಂಥರ ಪುಣೆಯವರು ಅಂದಂಗೆ ಅಂತ ಹೇಳಿದಾಗ ಪುಣೆಗೆ ಸಂಬಂಧಪಟ್ಟವರು ಅಂತ. ಹಾಗೆ ನೀವು ಹೇಳಿದಾಗ ಊರಿನ ಹೆಸರನ್ನು ಬಳಸೋದು ಅನ್ನೋದು ಇತ್ತಲ್ಲ. ಹೀಗಾಗಿ ಏನಾಯ್ತು, ಕುರುವಂಶದಲ್ಲಿಯೇ ಇದ್ದು ಕುರು ರಾಜ್ಯವನ್ನೇ ಸದಾಕಾಲ ಆಳ್ಕೊಂಬಂದವ್ರು ಯಾರು, ಅಲ್ಲೇ ಇದ್ದವ್ರು ಯಾರು ಅಂದರೆ ಹುಟ್ಟಿದಾಗಿನಿಂದ ಸಾಯುವ ತನಕ ಅಲ್ಲೇ ಇದ್ದಿದ್ದು ದುರ್ಯೋಧನ ಮತ್ತು ಅವನ ತಮ್ಮಂದರು. ಹಾಗಾಗಿ ಅವರು ಪ್ರಚಲಿತವಾಗಿ ಕೌರವರು ಅಂತ ಕರೆಸ್ಕೊಂಡ್ರು. ಬಟ್ ಕೌರವರು ಅಂತ ನಮಗೆ ಚಿಕ್ಕವರಿದ್ದಾಗ ಕೌರವರು ಅಂತ ತಕ್ಷಣ ವಿಲನ್ಸು, ಪಾಂಡವರು ಅಂದ ತಕ್ಷಣ ಹೀರೋಸ್ ಅನ್ನೋದೊಂದು ಬಂದ್ಬಿಡುತ್ತೆ. ಹೌದು. ಈಗಲೂ ಕೂಡ ನಾವು ಕೌರವ ಅಂದ್ರೆ ಒಂಥರ ವಿಲನ್ಗಳು, ವಿಲನ್ ಅಂದ್ರೆ ಕೌರವ ಅನ್ನೋ ಥರ. ಇಲ್ಲಿ ಕೌರವ ಅಂದ್ರೆ ನಮ್ಮಲ್ಲಿ ದುರ್ಯೋಧನ ಅಂತಲೇ ಅರ್ಥ ಆಗ್ಬಿಟ್ಟು. ಹೌದು. ವಾಸ್ತವವಾಗಿ ಮಹಾಭಾರತದಲ್ಲಿ ಕೌರವ ಅನ್ನೋ ಶಬ್ದ, ಕೌರವ ಅಂದರೆ ಕುರುವಂಶೀಯ ಅಂತ, ಅದನ್ನು ಭೀಷ್ಮನಿಗೂ ಕರೀತಾರೆ, ಧೃತರಾಷ್ಟ್ರನಿಗೂ ಕರೀತಿದ್ದಾರೆ, ಯುಧಿಷ್ಠಿರನಿಗೂ ಕರೀತಾರೆ, ಎಲ್ಲರನ್ನೂ ಕೌರವ ಅಂತ ಕರೆದಿದ್ದಾರೆ ಅಲ್ಲಿ. ಕೌರವ ಅಂತ ದುರ್ಯೋಧನನಿಗೆ ಮಾತ್ರ ಅಲ್ಲ, ಎಲ್ಲರಿಗೂ ಕರೆದಿದ್ದಾರೆ ಅಲ್ಲಿ. ಆದರೆ ಇಲ್ಲಿಗ ಕೌರವ ಅಂತಂದರೆ ಅದು ದುರ್ಯೋಧನ ಅಂತಲೇ, ನಾವು ಬೇರೆ ಅರ್ಥ ಹೇಳೋದೇ ಕಷ್ಟ ಆಗುತ್ತೆ, ಅಷ್ಟು ಅವನ ಮೇಲೆ ಹೋಗಿದೆ. ಮತ್ತು ನೀವು ಹೇಳಿದ ಹಾಗೆ ಕೌರವರು ಅಂದರೆ ದುಷ್ಟರು ಅಂತ ಅರ್ಥ ಬರೋ ಥರ ಸಬ್ ಟೆಕ್ಸ್ಟ್ ಬಂದ್ಬಿಟ್ಟಿದೆ. ಹೌದೌದು ಸರ್, ನೀವು ಹೇಳ್ತಿರ್ಬೇಕಾದ್ರೆ ನನಗೊಂದು ಪ್ರಶ್ನೆ ಬಂತು ನೋಡಿ ಸರ್. ನಾವು ಕೌರವರು ಅಂದರೆ ದುಷ್ಟರು, ಒಂದು ಹಂತಕ್ಕೆ ದುಷ್ಟರು. ಅವು ಸಂದರ್ಭ ಎಲ್ಲರೂ ಅಲ್ಲ, ಬಟ್ ಸಂದರ್ಭಾನುಸಾರವಾಗಿ ಆಗಾಗ್ಗೆ ದುಷ್ಟತನ ತೋರಿಸಿದ್ದಾರೆ. ಪಾಂಡವರು ಅಂದರೆ ಒಳ್ಳೆಯವರು, ಸಂದರ್ಭಾನುಸಾರವಾಗಿ ಅವರು ಕೆಟ್ಟ ಕೆಲಸ ಮಾಡೋ ಅವಕಾಶ ಇದ್ರೂ ಕೂಡ ಅವ್ರು ಒಳ್ಳೆ ಕೆಲಸಗಳನ್ನ ಮಾಡ್ಕೊಂಡು ಬಂದಿದ್ದಾರೆ, ಸಹನಶೀಲರು, ಅದೆಲ್ಲವೂ ಕೂಡ ನಾವು ನೋಡಿದ್ವಿ. ಇದನ್ನೇ ನಾವು ರಾಮಾಯಣ ನೋಡಿದರೆ ರಾಮ ತುಂಬ ಒಳ್ಳೆಯವನು. ನೀವು ನೋಡಿದರೆ ಅಂದರೆ ಸುಮ್ಮನೆ ದೂರದಿಂದ ನೋಡಿದರೆ ಸರ್, ಪಾಂಡವ್ರಿಗೆ ಏನು ಸರ್ ಲೈಫಲ್ಲಿ ಏನು ಸಿಕ್ಕಿದೆ ಅವ್ರಿಗೆ? ಬರೀ ಕಷ್ಟ, ನಷ್ಟ, ನೋವು, ಯುದ್ಧ, ಓಕೆ, ತ್ಯಾಗ, ಅಂದರೆ ಬರೀ ಇಂಥದ್ದೇ ಅವ್ರಿಗೆ ಸಿಕ್ಕಿರೋವಂಥದ್ದು. ಅವ್ರ ವಿರುದ್ಧ ಸಂಚು, ಇದೇ ಥರ ಆಗಿದೆ. ಈಗ ವೃದ್ಧಾಪ್ಯದಲ್ಲಿ ಒಂದೇನೋ ಅವ್ರಿಗೆ ರಾಜ್ಯ ಸಿಕ್ತು, ಆಮೇಲೆ ಮಕ್ಕಳನ್ನೆಲ್ಲ ಕಳ್ಕೊಂಡ್ರು, ಮತ್ತೆ ಏನವ್ರು ಯಾವ ಸುಖದಲ್ಲಿ ಅವರು ರಾಜ್ಯ ಆಳಕ್ಕೆ ಸಾಧ್ಯ ಅಲ್ವಾ? ತುಂಬಾ ಕಡಿಮೆ ಸುಖನೇ. ಈಗ ರಾಮನಿಗೆ ಸರ್, ನೀವು ರಾಮಾಯಣ ತಂದ್ರಲ್ಲ, 14 ವರ್ಷ ಅವನು ಇದಕ್ಕೆ ಹೋದ ಅಂತ ಅವತ್ತಿನ ಕಾಲಗಣನೆ, ಅದ್ರ ಬಗ್ಗೆ ಚರ್ಚೆ ಇದೆ ಇರಲಿ. 11,000 ವರ್ಷ ರಾಜ್ಯಭಾರ ಮಾಡ್ದ ಅಂತ. 11,000 ವರ್ಷ ಸರ್. ಇದರಲ್ಲಿ 14 ವರ್ಷ ವನವಾಸಕ್ಕೆ ಹೋದರೆ ಎಷ್ಟು ಕಡಿಮೆ ಕಾಲ ಸರ್ ಅದು. ನೀವು ಅದನ್ನು ಅಕ್ಕಪಕ್ಕ ಇಟ್ಕೊಂಡು ನೋಡಿದ್ರೆ 14 ತಿಂಗಳು ಅಲ್ವಲ್ಲ ಅದು, 14 ವಾರ ಕಾಡಿಗೆ ಹೋದ ಅಂತ ಹೇಳಬೇಕು. 11,000 ವರ್ಷಗಳ ಬದುಕಿನಲ್ಲಿ 14 ವರ್ಷ ಕಾಡಿಗೆ ಹೋದರೆ ಒಂದು 14 ವಾರ ಕಾಡಲ್ಲಿದ್ದ ಅಂತ ಹೇಳೋಷ್ಟು ಕಡಿಮೆ ಸಮಯ ಆಗಿರುತ್ತೆ. ಆದರೆ ಪಾಂಡವರದ್ರಲ್ಲಿ ಹಾಗಾಗಲಿಲ್ಲ ಅಂತ, ಎಷ್ಟು ಕಾಲ ಕಾಡು ಅವರಿಗೆ ಅಂತ. ಹಾಗಾಗಿ ಅವರು ಸುಖ ಅನುಭವಿಸಿದ ಭಾಗಗಳು ಕಡಿಮೆನೆ. ಸರ್, ನನಗೆ ಏನಿಸ್ತದೆ, ನಾನು ಏನು ಹೇಳ್ಬೇಕಂತಾರೆ ಸರ್, ನನಗೆ 11,000 ವರ್ಷ ಅನ್ನೋದ್ರ ಬಗ್ಗೆ ಅಗೇನ್ ಲಾಜಿಕಲಿ ನಮಗೆ ಗೊತ್ತಿಲ್ಲ ಸರ್, ಅದು ಎಷ್ಟು ವರ್ಷ ಅಂತೇಳಿ. ಪ್ರಾಕ್ಟಿಕಲ್ ಹೆಂಗೆ ಸಾಧ್ಯ ಅದೆಲ್ಲ ಅದನ್ನು ಒಂದು ಹಂತಕ್ಕೆ ನಾವು ಸುದೀರ್ಘವಧಿ ಅಂತ ಅನ್ಕೋಣ. ಆದರೂ ಕೂಡ ನೋಡಿ, ಆತನೂ ಕಷ್ಟ ಅನುಭವಿಸಿದ್ದೆ. ಅಂದರೆ ರಾಮ ಕಾಡಿಗೆ ಹೋದ, ಸೀತೆನ ಕಳ್ಕೊಂಡ, ಆಮೇಲೆ ಸೀತೆ ಮತ್ತೆ ಸೀತೆನ ಕರ್ಕೊಂಡು ಬಂದ, ಮತ್ತೆ ಸೀತೆನ ಕಾಡಿಗೆ ಹೋಗಿ ಕಳಿಸ್ದ. ಆತ ಕೂಡ ಏನು ಸುಖಪಟ್ಟ ಸರ್? ಅಂದ್ರೆ ಬೇಸಿಕಲಿ ಒಂದು ನೈತಿಕ ಪ್ರಶ್ನೆ ಬರುತ್ತೆ, ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬರುತ್ತೆ ಅನ್ನೋ ಪ್ರಶ್ನೆ ಬರುತ್ತಲ್ಲ, ಇಲ್ಲಿ ಕೂಡ ಅದೇ ಪ್ರಶ್ನೆ ನಾವು ಕೇಳ್ಕೊಳ್ಬೋದು. ಯಾಕೆ ಸರ್ ಈ ಒಳ್ಳೆಯವ್ರಿಗೆ ಯಾಕೆ ಕಷ್ಟ ಬಂತು? ಒಂದು ಏನು ಅಂದರೆ, ರಾಮ ಮತ್ತು ಇವರಲ್ಲಿ ಎಲ್ಲ ಅಂತಂದರೆ ಸಾಮಾಜಿಕ ಕಾರಣಗಳಿಗಾಗಿ ಬಂದ ಕಷ್ಟಗಳು ಅಂತ ಅನ್ನೋದು ಒಂದಿದೆ. ಅಂದರೆ ಈಗ ವೈಯಕ್ತಿಕ ವಿಷಯ ಮಾತ್ರ ಉಳ್ಕೊಂಡಿಲ್ಲ ಅಲ್ಲಿ, ಕಾಣುವಾಗ ವೈಯಕ್ತಿಕತೆ ಅನ್ನೋದು ಕಾಣಿಸುತ್ತೆ ಅಲ್ಲಿ. ಆದರೆ ಇದಿಷ್ಟು ಆಗಬೇಕು ಅಂತ ಅಂದರೆ ಅಲ್ಲಿ ಇನ್ನೊಂದು ದುಷ್ಟ ಸಂಹಾರ ಆಗಬೇಕು, ಆ ದುಷ್ಟ ಸಂಹಾರ ಆಗಬೇಕು ಅಂದರೆ ಇನ್ನೇನೇನೇನೋ ಆಗೇ ಆಗಬೇಕು. ಏಕಾಏಕಿ ಏನೋ ಒಂದು ಆಗೋಲ್ಲ, ಅದು ಅಷ್ಟು ಪ್ರೊಸೆಸ್ ಆಗಬೇಕದು. ಇದಕ್ಕೆ ಬರಬೇಕು ಅಂತಂದಾಗ ಇವನು ಪೆಟ್ಟು ತಿಂದು 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 ಸಿನಿಮಾದ ಕೊನೆಗೆ ಹೀರೋ ಗೆಲ್ಲಬೇಕು. ಸಿನಿಮಾ ಅಲ್ಲಿವರೆಗೂ
ಸಿನಿಮಾ ಇದು ಬರೋವರೆಗೂ ಚೆನ್ನಾಗಿದ್ದವನು ವಿಲನೆ. ಹಂಗೆ ನೋಡಿದ್ರೆ ಹೌದು, ಆರಾಮಾಗಿದ್ದವನು ವಿಲನೆ. ಆರಾಮಾಗಿದ್ದವನು ವಿಲನ್ನೇ. ಇವನು ಶುರುವಿಂದ ಪೆಟ್ಟು ತಿಂತಾನೇ ಬಂದು ಕೊನೆಗೆ ಶುಭಂ ಅಂತ ಬರುವಾಗ ಅಂತ ಅಲ್ಲಿ ತೋರಿಸ್ತಿದ್ದಾರೆ. ಅಲ್ಲಿ ತೋರಿಸ್ತಿದ್ದಾರೆ ಹಾಗೆ ಅಂತ. ಇವ್ರಿಗೆ ಇನ್ನೂ ಜಾಸ್ತಿನೇ ಕಾಲ ಅಂತ. ಆದರೆ ನೀವು ಆಂತರಂಗಿಕವಾಗಿ ಅಂತ ನೋಡಿದ್ರೆ ಇವ್ರುಗಳು ಭಾಳ ಕಷ್ಟಪಟ್ಟಿಲ್ಲ ಅನ್ನೋದು ಗೊತ್ತಾಗುತ್ತೆ. ಯಾರು ಸರ್? ಈ ಪಾಂಡವರು ಇರಲಿ, ರಾಮ ಇರಲಿ, ಈಗ ಅವನು ರಾಮ ಕಾಡಲ್ಲಿ ಇದ್ದಾಗಲಿ, ಪಾಂಡವರು ಕಾಡಲ್ಲೋ ಇನ್ನೊಂದು ಕಡೆ ಇದ್ದಾಗಲಿ ಬಹಳ ನೊಂದ್ಕೊಂಡಲ್ಲ ಇಲ್ಲ ಅವರು. ಅಂದರೆ ಏನೂ ಇಲ್ಲ ಅಂತ ಕೊರತೆಯನ್ನು ನಾವು ಫೀಲ್ ಮಾಡ್ತೀವಲ್ಲ, ಆ ಥರ ಇಲ್ಲ ಬಂದಿದೆ. ಈಗ ಕೊರತೆ ಫೀಲ್ ಮಾಡಿರೋ ಘಟನೆಗಳನ್ನು ಹೇಳಿದ್ದಾರೆ. ಆದರೆ 14 ವರ್ಷದಲ್ಲಿ ಒಂದು 4-5 ಸಲ ಕೊರತೆ ಫೀಲ್ ಮಾಡಿರೋ ಘಟನೆಗಳು ಬಂದಿದೆ. ದುಃಖ ಆಯಿತು ಯುಧಿಷ್ಠಿರನಿಗೆ, ಭೀಮನಿಗೆ ದುಃಖ ಆಯಿತು ಅಂತ. 14 ವರ್ಷದಲ್ಲಿ ಒಂದು 4-5 ಸಲ ಅಂದರೆ ವರ್ಷಕ್ಕೊಂದು ಸಲ ಬೇಜಾರಾಗಿದೆ ಅಂತ. ಅದು ಸಬ್ಜೆಕ್ಟೇ ಅಲ್ವಲ್ಲ ಅದು. ಹಾಗಾಗಿ ಅವರು ಏನು ಮಾಡಿದ್ರು ಅಂದರೆ ಕೊರತೆ ಅಂತ ಫೀಲ್ ಮಾಡದೆ ದಾಟ್ಕೊಂಡ್ರು ಅವರು. ಅವ್ರು ಗೆದ್ದಿದ್ದಲ್ಲಿ, ಅವ್ರು ಗೆದ್ದುದಲ್ಲಿ, ರಾಮನ ಗೆದ್ದುದಲ್ಲೇ. ರಾಮ ಗೆದ್ದಿದ್ದು ಅಂದರೆ ಅದನ್ನು ಪರ್ಸನಲ್ ಆಗಿ ತಗೊಳ್ಳಿಲ್ಲ ಬೇಸಿಕಲಿ. ಇಲ್ಲ, ರಾಮ ಕಾಡಲ್ಲಿ ದುಃಖಪಟ್ಟಿದ್ದು ಸರ್ ಕೊನೆ 1 ವರ್ಷ ಇರುವಾಗ ಸೀತಾಪಹರಣ ಆಗೋದು. 14 ವರ್ಷದಲ್ಲಿ 13 ವರ್ಷ ಭಾಳ ಚೆನ್ನಾಗಿ ಕಳೆದೋಗ್ಬಿಡ್ತು. ಅದೊಂಥರ ವನವಿಹಾರ ಥರನೇ ಕಳೆದ್ರು. ಈ ವೈಭವ ಇರಲಿಲ್ಲ ಅನ್ನೋದು ಅವನಿಗೆ ಅನ್ನಿಸ್ಲಿಲ್ಲ, ಆ ಫೀಲೇ ಆಗಲಿಲ್ಲ. ಕಾಡು, ಅಲ್ಲಿಯ ನದಿ, ಅಲ್ಲಿಯ ಬೆಟ್ಟ, ಅಲ್ಲಿಯ ಬಣ್ಣ, ಅಲ್ಲಿಯ ಹೂವು, ಅಲ್ಲಿಯ ಹಣ್ಣು, ಅದರಲ್ಲಿ ಖುಷಿಯಾಗೇ ಇದ್ರು. ಅದು ತುಂಬ ವಿವರವಾಗೇ ಬರುತ್ತೆ ರಾಮಾಯಣದಲ್ಲಿ. ಭಾಳ ಸಂತೋಷವಾಗಿದ್ದರು ಅಂತ. ಕೊನೆ 1 ವರ್ಷ ಸೀತೆ ಲಂಕೆಯಲ್ಲಿ ಹೋಗಿ ಸಿಕ್ಕ ಹಾಕ್ಕೊಂಡಿದ್ದು, ರಾಮ ಸೀತೆ ಹುಡ್ಕೊಂಡು ಹೊರಟು ಯುದ್ಧ ಮಾಡಿದ್ದು, ಇಷ್ಟು. ಆ 1 ವರ್ಷದಲ್ಲಿ ಕಷ್ಟಪಟ್ಟಿದ್ದು. ಹಾಗಾಗಿ 14 ವರ್ಷದಲ್ಲಿ 13 ವರ್ಷ ಆರಾಮಾಗಿ ಎದ್ಬಿಟ್ರು. ಅಲ್ಲಿದೆ ಸರ್. ಅಂದರೆ ಇದೆರಡೂ ಕಥೆಯಲ್ಲಿ ಈ ಒಳ್ಳೆತನಕ್ಕೆ ಶಿಕ್ಷೆ ಆಗ್ತಾ ಇದ್ರು, ಕಷ್ಟ ಆಗ್ತಾ ಇದ್ರು, ನೀವು ಮನಸ್ಸಲ್ಲಿ ಏನು ಯೋಚನೆ ಮಾಡ್ತೀರಿ ಅಂತ. ಇದೇ ಭಾಗ ದುರ್ಯೋಧನನಿಗೋ ರಾವಣನಿಗೋ ಬಂದಿದ್ರೆ 2 ದಿನ ಕಷ್ಟ ಆಗ್ಬಿಡ್ತಿತ್ತು ಅವರಿಗೆ. ಅಂದರೆ ಅದರಿಂದ ವಂಚಿತರಾಗಿ ಹೊರಗಿರೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅವ್ರ ಹತ್ರ.